ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬುಕ್ಕವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ ಮತ್ತು ಅಮೆರಿಕ ನಡುವೆ ನಡೀತಾ ಇದೆಯಲ್ಲ, ಅಮೆರಿಕ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧ, ಆ ಯುದ್ಧದಲ್ಲಿ ಹೇಗಾದರೂ ಮಾಡಿ ಸೀಸ್ ಫೈರ್ ಮಾಡ್ಕೋಬೇಕು ಅಂತ ಟ್ರಂಪ್ ಮತ್ತು ಅಮೆರಿಕ ಎಲ್ಲಿಲ್ಲದ ಪ್ರಯತ್ನ ಮಾಡ್ತಿದೆ. ಯಾಕೆಂದ್ರೆ ಅಮೆರಿಕಗೆ ದೊಡ್ಡ ನಷ್ಟ ಆಗ್ತಿದೆ. ಅಮೆರಿಕದ ಅಲೈಸ್ ಏನಿದ್ದಾರೆ ಅರಬ್ ರಾಷ್ಟ್ರಗಳು, ಅವುಗಳಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳಾಗಿರಬಹುದು, ವಾಯು ನೆಲೆಗಳಾಗಿರಬಹುದು, ಸಂಪೂರ್ಣ ನಾಶ ಆಗ್ತಿದ್ದಾವೆ. ರಡಾರ್ ಸಿಸ್ಟಮ್ ಆಲ್ಮೋಸ್ಟ್ ನಾಶ ಆಗೋಗಿದೆ. ಇನ್ನು ಅದಕ್ಕಿಂತ ಹೆಚ್ಚಾಗಿ ತನ್ನ ಕೂಸು, ಅಮೆರಿಕದ ಕೂಸು, ಅಕ್ರಮ ಕೂಸು ಇಸ್ರೇಲ್, ಅದು ಸರ್ವನಾಶ ಆಗ್ತಿದೆ. ಹಾಗಾಗಿ ಹೇಗಾದ್ರೂ ಮಾಡಿ ಯುದ್ಧ ವಿರಾಮ ಮಾಡ್ಕೊಳ್ಬೇಕು, ಈ ಯುದ್ಧದಿಂದ ಹೊರಗಡೆ ಬಂದು ಬಿಡಬೇಕು, ತಪ್ಪು ಮಾಡ್ಬಿಟ್ಟಿದೀವಿ ಅಂತ ಟ್ರಂಪ್ ಮತ್ತು ಅಮೆರಿಕಾಗೆ ಅರಿವಾಗ್ಬಿಟ್ಟಿದೆ. ಆದ್ರೆ ಯಾವುದೇ ಕಾರಣಕ್ಕೂ ಈ ಯುದ್ಧ ನಿಲ್ಲಬಾರದು. ಇರಾನ್ ಅನ್ನ ಮುಗಿಸೋದಕ್ಕೆ ಇದಕ್ಕಿಂತ ಉತ್ತಮ ಅವಕಾಶ ಇಲ್ಲ. ನೀವು ಇರಾನ್ ಅನ್ನ ಮುಗಿಸಲೇಬೇಕು. ಇರಾನ್ ಅನ್ನು ಮುಗಿಸದೆ ಯುದ್ಧವನ್ನು ನಿಲ್ಲಿಸಬೇಡಿ ಅಂತ ಒಬ್ಬರು ಪಟ್ಟು ಹಿಡಿದು ಕೂತಿದಾರಂತೆ. ಸೊ ನಿಮಗನ್ನಿಸ್ಬೋದು ಆ ವ್ಯಕ್ತಿ ಬೆಂಜಮಿನ್ ನೆತನ್ಯಾಹು ಆಗಿರಬಹುದು ಅಂತ. ಅಲ್ಲ, ಬೆಂಜಮಿನ್ ನೆತನ್ಯಾಹು ಅಲ್ಲ, ಸೌದಿ ಅರೇಬಿಯಾದ ರಾಜ್ಕುಮಾರ, ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಈ ಹಠ ಹಿಡಿದು ಕೂತಿರೋದು. ಹೀಗಂತ ನ್ಯೂಯಾರ್ಕ್ ಟೈಮ್ಸ್ ಒಂದಷ್ಟು ಅಂಶಗಳನ್ನು ಹೊರಗಿಟ್ಟಿದೆ. ಸೊ ಏನಿದು ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಮಾಡುತ್ತಿರುವಂತಹ ಬೇಡಿಕೆ ಅಥವಾ ಕಳ್ಳಾಟ ಅಥವಾ ಷಡ್ಯಂತ್ರ ಅಥವಾ ದ್ರೋಹ, ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಅದಕ್ಕಿಂತ ಮೊದಲು ನಿಮಗೆಲ್ಲ ಗೊತ್ತೇ ಇದೆ, ಫೆಬ್ರವರಿ 28ನೇ ತಾರೀಕು 2026ನೇ ಇಸ್ವಿ, ಮಾತುಕತೆಗಳ ನಡುವೆ ಮೋಸದಿಂದ, ದ್ರೋಹದಿಂದ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಿದ್ರು. ಮೊದಲ ದಾಳಿಯಲ್ಲೇ ಮೊದಲ ದಿನಾನೇ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನಿ ಅವರನ್ನ ಹತ್ಯೆ ಮಾಡಿದ್ರು. ಅವರ ಉದ್ದೇಶವೂ ಅದೇ ಆಗಿತ್ತು. ಮತ್ತು ಗುರಿ ಏನು ಅಂದ್ರೆ ಖಾಮಿನಿ ಅವರ ಹತ್ಯೆ ನಂತರ, ಖಾಮಿನಿ ಹತ್ಯೆ ಆದರೆ ಇರಾನ್ ಕುಸ್ತ್ ಹೋಗುತ್ತೆ, ರಾಜಕೀಯವಾಗಿ ಪತನ ಆಗತ್ತೆ, ಇಡೀ ದೇಶ ಶರಣಾಗ್ಬಿಡುತ್ತೆ. ಆ ನಂತರ ನಾವು ವೆನಿಜುವೆಲಾನ ಬಳಕೊಂಡಂಗೆ ಇಲ್ಲೂ ಬಳಕಬಹುದು ಆಯಿಲು ಅಂತ ಅಮೆರಿಕ ಲೆಕ್ಕಾಚಾರ ಆಗಿತ್ತು. ಇನ್ನು ಇಸ್ರೇಲ್ಗೆ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಬಹುದು, ಇರಾನ್ ಇಲ್ಲ ಅಂದ್ರೆ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಬಹುದು ಅನ್ನೋ ಉದ್ದೇಶ ಇತ್ತು. ಬಟ್ ಏನು ನಡೀಲಿಲ್ಲ. 26 ದಿನ ಫೈನಲ್ ಆಗಿದೆ. ಇಲ್ಲಿಯವರೆಗೆ ಇರಾನ್ ಒಂದು ಹೆಜ್ಜೆ ಹಿಂದಕ್ಕೆ ಹೋಗಿಲ್ಲ. ಪ್ರತಿದಾಳಿ ಪ್ರತಿರೋಧ, ಪ್ರತಿದಾಳಿ ಪ್ರತಿರೋಧ, ದಿನಕ್ಕೊಂದು ಮಿಸೈಲ್ ತೆಗೆದು ಈ ಕಡೆ ಇಸ್ರೇಲು, ಆ ಕಡೆ ಅಮೆರಿಕದ ಏನು ಗುಲಾಮರಿದ್ದಾರೆ ಅರಬ್ನಲ್ಲಿ, ಅಲ್ಲಿರುವಂತಹ ಅರಬ್ ದೇಶಗಳಲ್ಲಿರುವಂತಹ ಅವರ ಸೇನಾ ನೆಲೆ, ವಾಯುನೆಲೆ, ಇವುಗಳನ್ನ ದಾಳಿ ಮಾಡ್ತಾ ಇದೆ. ಯಾವ ಕಡೆ ಏನೇನು ಆಗ್ತಿದೆ ಅನ್ನೋದ್ರ ಬಗ್ಗೆ ಪ್ರತಿದಿನ 2 ಅಥವಾ 3 ವಿಡಿಯೋಗಳನ್ನ ನಾನು ಪ್ರತಿದಿನ ನಿಮಗೆ ಹಾಕ್ತಾನೆ ಇದ್ದೀನಿ. ಆ ವಿಡಿಯೋಗಳನ್ನ ನೀವು ನೋಡಿದ್ರೆ ಯುದ್ಧದಲ್ಲಿ ಡೆವಲಪ್ಮೆಂಟ್ಗಳು ಗೊತ್ತಾಗುತ್ತೆ. ಈಗ ಅಮೆರಿಕ ಸೋತು ಸುಣ್ಣ ಆಗೋಗಿದೆ, ಸಾಕಾಗಿದೆ. ಅದಕ್ಕೆ ಟ್ರಂಪ್ಗೆ ಹೇಗಾದ್ರೂ ಮಾಡಿ ತನ್ನ ಮುಖ ಬಚಾವ್ ಮಾಡ್ಕೊಳ್ಬೇಕು. ಮಾನ ಮರ್ಯಾದೆ ಹರಾಜಾಗ್ತಿದೆ. ಇರಾನ್ ಅನ್ನ ಏನು ಮಾಡಕ್ಕಾಗ್ತಿಲ್ಲ ನಮ್ಮ ಕೈಯಲ್ಲಿ. ಇರಾನ್ ಪ್ರತಿದಾಳಿ ನಡೆಸ್ತಾನೆ ಇದೆ, ಪ್ರತಿಕ್ರಿಯೆ ಕೊಡ್ತಾನೆ ಇದೆ, ಪ್ರತಿರೋಧ ಒಡ್ಡುತ್ತಾನೆ ಇದೆ. ಏನು ಮಾಡಕ್ಕಾಗ್ತಿಲ್ಲ. ನಾವು ಇರಾನ್ ಅನ್ನ ನಾಶ ಮಾಡ್ತಿದ್ದೀವಿ ಸರಿ, ಬಟ್ ಅದೇ ಪ್ರಮಾಣದಲ್ಲಿ ಇರಾನ್ ಸಹ ಇಸ್ರೇಲ್ ಅನ್ನ, ನಮ್ಮ ದೇಶಗಳು, ಬೇರೆ ದೇಶಗಳು ಏನಿದಾವೆ ಅರಬ್ ದೇಶಗಳು, ಅವುಗಳನ್ನು ಸಹ ಸರ್ವನಾಶ ಮಾಡ್ತಿದೆ. ನಾವು ಹಾಕೊಂಡಿದ್ದ ಲೆಕ್ಕಾಚಾರ ಎಲ್ಲ ತಪ್ಪಾಗೋಯ್ತು. ಹೇಗಾದ್ರೂ ಮಾಡಿ ಈ ಯುದ್ಧದಿಂದ ಹೊರಗಡೆ ಬಂದ್ಬಿಡ್ಬೇಕು. ಇಸ್ರೇಲ್ ಮಾತು ನಂಬ್ಕೊಂಡು ಈ ಯುದ್ಧಕ್ಕೆ ಹೋಗಿ ನಾನು ಹಾಳಾಗೋದೆ ಅಂತ ಟ್ರಂಪ್ಗೆ ಪಕ್ಕ ಗೊತ್ತಾಗ್ಬಿಟ್ಟಿದೆ. ಅದಕ್ಕೇನೆ ಏಕಪಕ್ಷೀಯವಾದಂತಹ ಯುದ್ಧ ವಿರಾಮವನ್ನ ಘೋಷಣೆ ಮಾಡ್ಕೊಂಡಿದ್ದು. ಇರಾನ್ ಹೇಳ್ತಿದ್ದೆ ನಮ್ಮನ್ನ ಕೇಳೇ ಇಲ್ಲ, ನಮ್ಮ ಜೊತೆ ಮಾತಾಡೇ ಇಲ್ಲ, ನಾವು ಯುದ್ಧ ವಿರಾಮಕ್ಕೆ ಸಿದ್ಧನೇ ಇಲ್ಲ, ಅವರೇ ಘೋಷಣೆ ಮಾಡ್ಕೊಂಡವ್ರೆ. ಅವ್ರು ಅಟ್ಯಾಕ್ ಮಾಡಿಲ್ಲ ಅಂದ್ರೆ ವಿ ಡೋಂಟ್ ಕೇರ್, ನಮ್ಮ ಯುದ್ಧವನ್ನು ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಇರಾನ್ ಹೇಳ್ಕೊಂಡಿದೆ. 5 ವರ್ಷ ಆದ್ರೂ ನಾವು ಯುದ್ಧ ಕಂಟಿನ್ಯೂ ಮಾಡೋ ಕೆಪಾಸಿಟಿ ನಮಗಿದೆ, ಅಷ್ಟೊಂದು ಮಿಸೈಲ್ಗಳು ನಮ್ಮ ಹತ್ರ ಇದಾವೆ ಅಂತ ಇರಾನ್ ಹೇಳ್ಕೊಂಡಿದೆ. ಇದರ ನಡುವೆ ಹೇಗಾದ್ರೂ ಮಾಡಿ ಯುದ್ಧ ವಿರಾಮಕ್ಕೆ ಇರಾನ್ ಅನ್ನ ಒಪ್ಪಿಸಲೇಬೇಕು ಅಂತ ಪಣ ತೊಟ್ಟಿರುವಂತಹ ಟ್ರಂಪ್ ಮಾನ ಉಳಿಸ್ಕೊಳ್ಳಕ್ಕೆ ಏನೇನು ಸಾಧ್ಯನೋ ಎಲ್ಲ ಮಾರ್ಗಗಳನ್ನು ಬಳಸ್ತಾ ಇದ್ದಾರೆ. ಇರಾನ್ ನಲ್ಲಿರುವಂತಹ ಛೋಟಾ ಮೋಟಾ ಲೀಡರ್ಗಳ ಜೊತೆಯಲ್ಲಿ ಮಾತುಕತೆಗಳನ್ನು ನಡೆಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ 2 ಅಮೆರಿಕದ ಎಕ್ಸಿಕ್ಯೂಟಿವ್ಗಳನ್ನ ಮುಂದಕ್ಕೆ ಬಿಟ್ಟಿದ್ದಾರೆ. ಒಬ್ಬನ ಹೆಸರು ಸ್ಟೀವ್ ವಿಟ್ಕಾಫ್ ಅಂತ, ಮತ್ತೊಬ್ಬ ವ್ಯಕ್ತಿಯ ಹೆಸರು ಜರೇಡ್ ಕುಶ್ನರ್ ಅಂತ. ಅವರಿಬ್ಬರನ್ನು ಬಿಟ್ಟಿದ್ದಾರೆ. ಬಟ್ ಅವ್ರ ಕೈಲಿ ಏನು ಕಿಸಿಯಕ್ಕೆ ಸಾಧ್ಯ ಆಗ್ತಿಲ್ಲ, ಏನೂ ಆಗ್ತಿಲ್ಲ. ಯುದ್ಧ ವಿರಾಮದ ಹತ್ತಿರಕ್ಕೂ ಬರ್ತಾ ಇಲ್ಲ. ಹಾಗಾಗಿ ಈಗ ಡೊನಾಲ್ಡ್ ಟ್ರಂಪ್ ವಿಧಿ ಇಲ್ಲದೆ ಯುದ್ಧ ಅನ್ನುವ ವಿಚಾರದಲ್ಲಿ ಯಾವ ಬೆಂಬಲವನ್ನು ಸೂಚಿಸದೇ ಇದ್ದಂಥ ಡೊನಾಲ್ಡ್ ಟ್ರಂಪ್
ಪ್ರೆಸಿಡೆಂಟ್ ಆದರೆ ಅಮೆರಿಕದ ಉಪರಾಷ್ಟ್ರಪತಿ ಆಗಿರುವಂತಹ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ಜೆಡಿ ವೆನ್ಸ್ ಕಡೆಗೆ ನೋಡ್ತಿದ್ದಾರೆ ಟ್ರಂಪ್. ಈಗ ಜೆಡಿ ವೆನ್ಸ್ ಮಾತುಕತೆಗೆ ಮುಂದಾಗಬೇಕು ಇರಾನ್ ಜೊತೆಯಲ್ಲಿ, ಆ ಮೂಲಕ ಒಂದು ಯುದ್ಧ ವಿರಾಮ, ಒಂದು ಪರಿಹಾರ ಕಂಡುಕೊಳ್ಳಬೇಕು. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಅಮೆರಿಕಾಗೆ ಸೋಲಾಗೋದು ಗ್ಯಾರಂಟಿ ಅನ್ನೋದು ಟ್ರಂಪ್ ಲೆಕ್ಕಾಚಾರ. ಸೊ ಜೆಡಿ ವಿನ್ಸ್ ನ ಈಗ ಮುಂದೆ ಬಿಡ್ತಿದ್ದಾರೆ. ಜೆಡಿ ವಿನ್ಸ್ ಯುದ್ಧವನ್ನು ಬೆಂಬಲಿಸಿ ಒಂದು ಮಾತು ಆಡಿಲ್ಲ ಇಲ್ಲಿಯವರೆಗೆ. ಆಲ್ಮೋಸ್ಟ್ ನಾನು ಯುದ್ಧವನ್ನ ವಿರೋಧಿಸ್ತೀನಿ ಅನ್ನುವ ರೀತಿಯಲ್ಲಿ ಮಾತಲ್ಲಿ ಹೇಳಿಲ್ಲ, ಅವರ ಮೌನದಲ್ಲಿ ಅದನ್ನ ಸೂಚಿಸ್ತಾ ಇದ್ರು. ಸೊ ಇವರು ಹೋಗೋದ್ರಿಂದ ಇರಾನ್ ಸ್ವಲ್ಪ ಮಾತುಕತೆಗೆ ಮುಂದಾಗುವ ಎಲ್ಲ ಸಾಧ್ಯತೆಗಳು ಇದೆ. ಇದರ ನಡುವೆ ಇಂಟ್ರೆಸ್ಟಿಂಗ್ ಒಂದು ಡೆವಲಪ್ಮೆಂಟ್ ಏನಂದ್ರೆ, ಈ ಯುದ್ಧ ಈ ಮಾತುಕತೆ ಏನು ಸಂಧಾನ ಮಾಡಿಸುವಂತದಕ್ಕೆ ಮಧ್ಯಸ್ಥಿಕೆಯನ್ನ ಪಾಕಿಸ್ತಾನ ವಹಿಸುತ್ತಂತೆ. ಪಾಕಿಸ್ತಾನ, ಯಾವ ಪಾಕಿಸ್ತಾನ? ಅದೇ ಅಮೆರಿಕದ ಮುಂದೆ ಬೆಗ್ಗಿಂಗ್ ಬೌಲ್ ಹಿಡ್ಕೊಂಡು ನಿಂತ್ಕೊಳ್ಳುವಂತಹ ಪಾಕಿಸ್ತಾನ, ಉಗ್ರವಾದವನ್ನು ಪೋಷಿಸುವ ದೇಶಗಳ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂತಹ ಪಾಕಿಸ್ತಾನ ಈ ಯುದ್ಧದಲ್ಲಿ ಸಂಧಾನವನ್ನು ವಹಿಸುತ್ತಂತೆ. ಅಮೆರಿಕ ಒಪ್ಕೊಂಡಿದೆ ಅದಕ್ಕೆ. ಸೊ ನಿಮ್ಗೆ ಅರ್ಥ ಆಗ್ಬೋದು ಅಮೆರಿಕದ ಸ್ಥಿತಿ ಏನಾಗಿದೆ ಅಂತ. ಪಾಕಿಸ್ತಾನದಂತಹ ಬಿಕಾರಿ ದೇಶ ಮಧ್ಯಸ್ಥಿಕೆ ವಹಿಸ್ತೀನಿ ಅಂದ್ರೆ ಅಮೆರಿಕ ಒಪ್ಕೊಳ್ಳುತ್ತೆ. ಓಕೆ ಯಾರಾದ್ರೂ ಸರಿನೇ, ನೀವು ಮಧ್ಯಸ್ಥಿಕೆ ವಹಿಸ್ರಿ, ನಾವು ಬರ್ತೀವಿ ಮಾತುಕತೆಗೆ ಅಂತೀವಿ. ಇದು ಪಾಕಿಸ್ತಾನದಲ್ಲಿ ಮಾತುಕತೆ ಅಂತೆ. ಸೊ ಪಾಕಿಸ್ತಾನ ಈಗ ಇರಾನ್ ಅನ್ನ ಒಪ್ಪಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಇರಾನ್ಗೂ ಪಾಕಿಸ್ತಾನಕ್ಕೂ ಅಷ್ಟಕ್ಕಷ್ಟೇ. ಹಾಗಿದ್ದು ಇರಾನ್ ಮುಂದಕ್ಕೆ ಬರುತ್ತಾ ಅಂದ್ರೆ ಜೆಡಿ ವಿನ್ಸ್ ಕಾರಣಕ್ಕೆ ಬಂದರೂ ಬರಬಹುದು ಅಂತ ನಿರೀಕ್ಷಿಸಲಾಗ್ತಿದೆ. ಆದರೆ ಇದರ ನಡುವೆ ಯಾವುದೇ ಕಾರಣಕ್ಕೂ ಸಹ ಈ ಯುದ್ಧ ನಿಲ್ಲಬಾರದು, ಇದೊಂದು ಐತಿಹಾಸಿಕ ಅವಕಾಶ, ಇರಾನ್ ಅನ್ನ ಮುಗಿಸಲೇಬೇಕು ಅಂತ ಒಬ್ಬರು ಪಟ್ಟು ಹಿಡಿದು ಕೂತಿದ್ದಾರೆ ಅಂತ ನ್ಯೂಯಾರ್ಕ್ ಟೈಮ್ಸ್ ಪ್ರಕಟ ಮಾಡ್ತಾ ಇದೆ. ಮತ್ತು 3 ಅಂಶಗಳನ್ನ ಅದು ಮುಂದಿಡ್ತಿದೆ. ಏನು ಆ ವ್ಯಕ್ತಿ ಅಮೆರಿಕಾಗೆ ಹೇಳಿರೋದು ಅಂತ. ಆ ವ್ಯಕ್ತಿ ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ರಾಜ್ಕುಮಾರ. ಅವರ ಹೆಸರು ಮೊಹಮ್ಮದ್ ಬಿನ್ ಸಲ್ಮಾನ್ ಅಲ್ ಸೌದ್. ಮೊಹಮ್ಮದ್ ಬಿನ್ ಸಲ್ಮಾನ್ ಅಲ್ ಸೌದ್ ಅನ್ನುವಂಥವ್ರು ರಾಜಕುಮಾರ, ಸೌದಿ ಅರೇಬಿಯಾದ ರಾಜಕುಮಾರ. ಆ ವ್ಯಕ್ತಿ ಹೇಳ್ತಿದಾರಂತೆ ಯಾವುದೇ ಕಾರಣಕ್ಕೂ ದಾಳಿಯನ್ನ ನಿಲ್ಲಿಸಬಾರದು ಅಂತ 3 ಅಂಶಗಳನ್ನು ಹೇಳಿದ್ದಾರೆ ಅಂತ ನ್ಯೂಯಾರ್ಕ್ ಟೈಮ್ ಹೇಳುತ್ತಿದೆ. ಮೊದಲನೇದು, ಯುದ್ಧ ಮುಂದುವರಿಯಬೇಕು. ಮಧ್ಯಪ್ರಾಚ್ಯದಲ್ಲಿ ಸಂಪೂರ್ಣವಾಗಿ ಇರಾನ್ನ ಯಾವುದೇ ರೀತಿಯಾದಂತಹ ಕಂಟ್ರೋಲ್ ಇರಬಾರದು ಅನ್ನೋದಾದ್ರೆ ಈ ಯುದ್ಧ ಮುಂದುವರಿಯಬೇಕು. ಮತ್ತು ಇದು ಐತಿಹಾಸಿಕ ಅವಕಾಶ ಇರಾನ್ ಅನ್ನ ಕಟ್ಟಿ ಹಾಕೋದಕ್ಕೆ. ಈ ಕಾರಣಕ್ಕೆ ಯುದ್ಧ ನಿಲ್ಲಬಾರದು ಅನ್ನೋದು ಮೊದಲನೇ ಅಂಶ ಅಂತೆ ರಾಜ್ಕುಮಾರ ಹೇಳಿರುವಂತಹದ್ದು ಮೊಹಮ್ಮದ್ ಬಿನ್ ಸಲ್ಮಾನ್. ಎರಡನೇದು, ಇರಾನ್ ಅರಬ್ ರಾಷ್ಟ್ರಗಳಿಗೆ ದೀರ್ಘಕಾಲದ ಶತ್ರು. ಹಾಗಾಗಿ ಅಲ್ಲಿನ ಸರ್ಕಾರವನ್ನ ಕಿತ್ತೆಸೆದರೆ ಮಾತ್ರ ಮುಂದಿನ ದಿನಗಳಲ್ಲಿ ಬರಬಹುದಾದಂತಹ ಅಪಾಯದಿಂದ ಅರಬ್ ರಾಷ್ಟ್ರಗಳನ್ನ ಬಚಾವ್ ಮಾಡಬಹುದು ಅಥವಾ ರಕ್ಷಣೆ ಕೊಡಿಸಬಹುದು. ಇಲ್ಲದೆ ಹೋದ್ರೆ ಇರಾನ್ ನಮ್ಮನ್ನೆಲ್ಲ ತುಳಿದು ಬಿಸಾಕತ್ತೆ. ಹಾಗಾಗಿ ಯುದ್ಧ ನಿಲ್ಲಬಾರದು, ಇರಾನ್ ಅನ್ನ ಮುಗಿಸೋವರೆಗೂ ಯುದ್ಧ ನಿಲ್ಲಬಾರದು ಅಂತ. ಮೂರನೇ ಅಂಶ, ಹೇಗಾದ್ರೂ ಮಾಡಿ ಅಮೆರಿಕ ಸೈನ್ಯವನ್ನೇ ಕಳಿಸಿ ಇರಾನ್ ನಲ್ಲಿರುವಂತಹ ಪವರ್ ಪ್ಲಾಂಟ್ಗಳೇನಿದಾವೆ, ಎನರ್ಜಿ ಪ್ಲಾಂಟ್ಗಳೇನಿದಾವೆ, ಅವುಗಳ ಮೇಲೆ ದಾಳಿ ಮಾಡಿ ಅವುಗಳನ್ನ ನಾಶ ಮಾಡಿ ಇರಾನ್ ಮಂಡಿಯೂರುತ್ತೆ. ಇದು ಒಳ್ಳೆಯ ಅವಕಾಶ, ಬಿಟ್ಟು ಕೊಡಬೇಡಿ ಅಂತ ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಹೇಳ್ತಿದ್ದಾರೆ. ಮೊಹಮ್ಮದ್ ಬಿನ್ ಸಲ್ಮಾನ್ ಅಂತ ನ್ಯೂಯಾರ್ಕ್ ಟೈಮ್ಸ್ ಅನ್ನುವಂತಹ ಅಮೆರಿಕದ ಅತಿ ದೊಡ್ಡ ಪತ್ರಿಕೆಗಳಲ್ಲಿ ಒಂದು ಪತ್ರಿಕೆ ಪ್ರಕಟ ಮಾಡ್ತಾ ಇದೆ, ಸುದ್ದಿಯನ್ನು ಬಿತ್ತರಿಸ್ತಾ ಇದೆ. ಸೊ ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಳಿ, ದುಶ್ಮನ್ ಕಿದರ್ ಹೇ ಅಂದ್ರೆ ಬಗಲ್ ಮೇ ಹೇ ಅನ್ನುವಂಥದ್ದು ಉರ್ದು ಅಲ್ಲಿರುವಂತಹ ಒಂದು ನೋಡಿ ಗಾದೆ ಮಾತು. ಶತ್ರು ಎಲ್ಲಿದ್ದಾನೆ ಅಂದ್ರೆ ಪಕ್ಕದಲ್ಲೇ ಇದ್ದಾನೆ ಅಂತ. ಯಾವ ಇರಾನ್ ತಾನು ಯುದ್ಧ ಮಾಡ್ತಿರೋದೇ ಎಲ್ಲ ಮುಸ್ಲಿಂ ದೇಶಗಳ ಪರವಾಗಿ. ಈ ಮಧ್ಯಪ್ರಾಚ್ಯದಲ್ಲಿ ಮುಸ್ಲಿಮರ ನೆಲವನ್ನ ಕಿತ್ಕೊಂಡು ಮುಸ್ಲಿಮರನ್ನೇ ನರಮೇಧ ಮಾಡ್ತಿರುವಂತಹ ಇಸ್ರೇಲ್ ಅನ್ನ ಮುಗಿಸಲೇಬೇಕು. ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಇಡೀ ಅರಬ್ ರಾಷ್ಟ್ರಗಳಿಂದ ಹಿಡಿದು ಪ್ರತಿಯೊಂದು ಮಧ್ಯಪ್ರಾಚ್ಯದ ಮುಸ್ಲಿಂ ರಾಷ್ಟ್ರಗಳು ಸಹ ತೊಂದರೆಗೆ ಒಳಗಾಗ್ತವೆ. ಆಲ್ಮೋಸ್ಟ್ ನೀವು ಗುಲಾಮಗಿರಿಯಲ್ಲೇ ಇದಿರಿ, ನಾವೊಬ್ಬರು ಹೋರಾಡ್ತೀವಿ ಅಂತ ಹೇಳ್ತಾ ಇರುವಂತಹ ಇರಾನ್ ಅನ್ನ ಮುಗಿಸೋದಕ್ಕೆ ಮುಸ್ಲಿಂ ರಾಷ್ಟ್ರಗಳ ಪೈಕಿ ಅತ್ಯಂತ ಮುಖ್ಯವಾದಂತಹ ರಾಷ್ಟ್ರ ಒಂದು ಸೌದಿ ಅರೇಬಿಯಾ ಇಂತಹದ್ದೊಂದು ಹೇಳಿಕೆಯನ್ನ ಕೊಡುತ್ತಿದೆ ಅಂತ ತನ್ನ ರಾಜ್ಕುಮಾರನ ಮೂಲಕ. ಅಂದ್ರೆ ದುಶ್ಮನ್ ಬಗಲ್ ಮೇಹೆ ಅಂದಂಗೆ ಆಯ್ತು. ಸೊ ಇದು ನ್ಯೂಯಾರ್ಕ್ ಟೈಮ್ಸ್ ಹೇಳ್ತಿರುವಂತಹದ್ದು. ಇದು ನಿಜವಾಗ್ಲೂ ನಡೆದಿರುವ ಸಾಧ್ಯತೆ ಹೆಚ್ಚಿದೆ. ಯಾಕೆ ಅಂದ್ರೆ
ಈ ಯುದ್ಧ ಆರಂಭಕ್ಕೂ ಮುನ್ನ ಡೊನಾಲ್ಡ್ ಟ್ರಂಪ್ ಹಾವು ಬಿಡ್ತೀನಿ ಅಂತ 3-4 ತಿಂಗಳಿಂದ ಹೇಳ್ತಾನೆ ಇದ್ರು. ಇರಾನ್ ಮೇಲೆ ದಾಳಿ ಮಾಡ್ತೀನಿ, ಆದರೆ ದಾಳಿ ಮಾಡಿರ್ಲಿಲ್ಲ. ಆಗಲೂ ಸಹ ಇದೇ ವ್ಯಕ್ತಿಯ ಮೇಲೆ ಆರೋಪಗಳು ಬಂದಿದ್ದು. ಯಾಕೆ ತಡ ಮಾಡ್ತಿದ್ದೀರಿ? ಬೇಗ ಬೇಗ ಇರಾನ್ ಮೇಲೆ ದಾಳಿ ಮಾಡಿ. ವೈ ಆರ್ ಯು ವೇಟಿಂಗ್? ವಾಟ್ ಆರ್ ಯು ವೇಟಿಂಗ್ ಫಾರ್ ಅಂತ ಮತ್ತೆ ಮತ್ತೆ ಟ್ರಂಪ್ಗೆ ಕಾಲ್ ಮಾಡ್ತಿದ್ರಂತೆ ಇದೇ ವ್ಯಕ್ತಿ, ಇದೇ ರಾಜ್ಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್, ಸೌದಿ ಅರೇಬಿಯಾದ ರಾಜ್ಕುಮಾರ. ಸೊ ಆ ಕೆಲಸ ಮಾಡಿದ ವ್ಯಕ್ತಿ ಈ ಕೆಲಸನ ಮಾಡಿರೋ ಸಾಧ್ಯತೆಗಳು ಹೆಚ್ಚಿರ್ತವೆ. ಹಾಗಾಗಿ ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿರುವಂತಹ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯಲ್ಲಿ ಬಂದಿರುವ ಸುದ್ದಿ ಸುಳ್ಳು ಅಂತ ಹೇಳಲಿಕ್ಕಂತೂ ಸಾಧ್ಯನೇ ಇಲ್ಲ. ಸ್ವಲ್ಪ ಎಕ್ಸಾಜರೇಟ್ ಮಾಡಿ ಏನಾದರೂ ಹೇಳಿರ್ಬೇಕು, ಆದ್ರೆ ಕೆಲವು ಅಂಶಗಳಾದರೂ ಸಹ ನಿಜ ಆಗಿರ್ತವೆ. ಸೌದಿ ಅರೇಬಿಯಾಗೆ ಇರಾನ್ನ ಮುಗಿಸ್ಬೇಕು, ಅಥವಾ ಇರಾನ್ ಇವರದ ರೀತಿಯಲ್ಲಿ ಅಮೆರಿಕದ ಚಮಚ ಆಗಿ ಬದುಕಿದ್ರೆ ಒಳ್ಳೇದು. ನಮಗೆ ದುಡ್ಡು ಮುಖ್ಯ, ಬಿಸ್ನೆಸ್ ಮುಖ್ಯ, ಬಿಟ್ಟಾಕಿ ಮಿಕ್ಕಿದ್ದಲ್ಲ. ಅಮೆರಿಕ ನಮ್ಮ ಮೇಲೆ ಎದೆ ಮೇಲೆ ಡ್ಯಾನ್ಸ್ ಆಡ್ಕೊಂಡಿರ್ಲಿ, ನಮಗೆ ದುಡ್ಡು ಮುಖ್ಯ. ನಾವು ಫುಲ್ಲು ಚಿನ್ನದ ಕಾರುಗಳಲ್ಲಿ ಓಡಾಡಬೇಕು, ಚಿನ್ನದ ಬಾತ್ರೂಮ್ ಅಲ್ಲಿ ಕೂತ್ಕೋಬೇಕು, ಚಿನ್ನದ ಬೆಡ್ ಮೇಲೆ ಮಲಗಬೇಕು, ಅದೇ ಮುಖ್ಯ ನಮಗೆ ಅನ್ನೋ ರೀತಿಯಲ್ಲಿ ಇವರ ಮನಸ್ಥಿತಿ ಇದ್ದ ಹಾಗಿದೆ. ಅರಬ್ ರಾಷ್ಟ್ರಗಳಲ್ಲಿ ಸಾಕಷ್ಟು ರಾಷ್ಟ್ರಗಳು ಅದೇ ರೀತಿಯಾಗಿ ಯೋಚನೆ ಮಾಡಿನೇ ಅಮೆರಿಕಾಗೆ ಕಂಪ್ಲೀಟ್ ಆಗಿ ಶರಣಾಗಿರೋದು, ರಕ್ಷಣೆಯ ಜವಾಬ್ದಾರಿಯನ್ನ ಅಮೆರಿಕ ಕೊಟ್ಟಿರೋದು. ಇರಾನ್ ಒಂದೇ ದೇಶ ಹೀಗೆ ಸೆಟೆದು ನಿಂತು ತೊಡೆ ತಟ್ಟಿ ನಿಲ್ತಾ ಇರೋದು, ಯುದ್ಧ ಮಾಡ್ತಿರೋದು. ಬಟ್ ಅದನ್ನ ಒಂದು ಮುಸ್ಲಿಂ ರಾಷ್ಟ್ರನೇ ಈ ಮಟ್ಟಕ್ಕೆ ದ್ವೇಷಿಸುತ್ತೆ ಮತ್ತು ಅಮೆರಿಕಾಗೆ ಹೇಳುತ್ತೆ, ಬಿಡಬೇಡಿ ಅವನನ್ನ, ಇದೇ ಒಳ್ಳೆ ಅವಕಾಶ, ಐತಿಹಾಸಿಕ ಅವಕಾಶ, ಮುಗಿಸ್ಬಿಡಿ ಅಂತ ಹೇಳ್ಕೊಂಡು ಓಡಾಡ್ಕೊಂಡಿರುತ್ತೆ ಅಷ್ಟೇ. ಸೊ ಇದಿಷ್ಟು ಈಗ ಬರ್ತಿರುವಂತಹ ಅಪ್ಡೇಟ್. ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.